ಅಷ್ಟೆಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ ಒಂದು ಸ್ನ್ಯಾಕ್ಸ್ ಮಾಡುವ ಅಂತ ಅಂದ್ಕೊಂಡಿದ್ವಿ. ಅತಿ ಸುಲಭವಾಗಿರೋದು, ಹಾಗೆಯೇ ಮಕ್ಕಳು ಕೂಡ ಖುಷಿ ಪಡ್ತಾರೆ. ಆಚೆ ಈಚೆ ತೊಗೊಬಂದು ತಿನ್ನಿಸೋದಕ್ಕಿಂತ ಮನೆಯಲ್ಲಿರೋ ಐಟಮ್ಸೇ ತೊಗೊಂಡು ಮಾಡಿಕೊಂಡ್ರೆ ಮಕ್ಕಳು ಕೂಡ ಸ್ವಲ್ಪ ಹೆಲ್ತ್ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಕಾಫಿ ಜೊತೆಗೆ ತಗೋಬೋದು. ಹಾಗೆಯೇ ಲಂಚ್ ಬಾಕ್ಸ್ಗೂ ಸಹ ಮಕ್ಕಳಿಗೆ ಕಳಿಸ್ಬೋದು. ಈಸಿಯಾಗಿರೋದು ಮಾಡ್ತಾಯಿದ್ವಿ. ಬನ್ನಿ ಏನೇನು ತೊಗೊಂಡು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಬನ್ನಿ ಗೈಸ್. ನಾವು ಚಕ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ. ಫಸ್ಟು ಜೀರಿಗೆ, ಅದಾದ ನಂತರ ಹಿಂಗು, ಅದಾದ ನಂತರ ಉಜ್ವಾಳ, ಅದಾದ ನಂತರ ನಾವು ಹಿಟ್ಟನ್ನು ಮಿಲ್ಗೆ ಹಾಕ್ಸ್ಕೊಂಡಿದ್ವಿ. ಎಲ್ಲ ಕಡಲೆ ಮತ್ತು ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಹಿಟ್ಟು ಆಡಿಸ್ಕೊಬಂದಿದ್ವಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೀರು, ಎಣ್ಣೆ ಕಾಯೋಕೆ ಇಟ್ಟಿದ್ವಿ. ಈ ಬೌಲಲ್ಲಿ 3 ಬೌಲ್ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ, ಅಕ್ಕಿ ಹಿಟ್ಟು. ಯಾಕೆಂದರೆ ನಾವೆಲ್ಲ ಮಿಲ್ಗೆ ಹಾಕ್ಸ್ಕೊಂಡಿವಿ, ಎಲ್ಲ 3 ಪದಾರ್ಥ ಹಾಕ್ಬಿಟ್ಟು ಅದಕ್ಕೇ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ, 1 ಸ್ಪೂನಷ್ಟು, 1 ಸ್ಪೂನ್ ಸಾಕು. ಅದಾದ ನಂತರ ಉಜ್ವಾಲ ಹಾಕ್ತಾಯಿದ್ದೀವಿ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು. ಇದು ಜೀರ್ಣ ಆಗುತ್ತೆ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀವಿ, ಚೆನ್ನಾಗಿರುತ್ತೆ ಟೇಸ್ಟಿಗೆ ಅಂತ ಹೇಳಿ. ಅದಾದ ನಂತರ ಹಿಂಗು ಹಾಕ್ತಾಯಿದ್ದೀವಿ. ಜೀರಿಗೆ ಆ್ಯಡ್ ಮಾಡಿಕೊಂಡು ಅದಾದ ನಂತರ ಹಿಂಗನ್ನು ಸ್ವಲ್ಪ 1 ಚಿಟಿಕೆ ಅಷ್ಟು ಹಾಕ್ತಾಯಿದ್ದೀವಿ, ಚೆನ್ನಾಗಿರುತ್ತೆ ಹಿಂಗೆ ಹಾಕೋದ್ರಂತನೂ. ಅದೆಲ್ಲ ಈಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದಮೇಲೆ ನಾವು ಕಾಯೋಕೆ ಇಟ್ಟಿದ್ವಲ್ಲ ಆ ಎಣ್ಣೆಯನ್ನು ಹಾಕ್ಕೋಬೇಕು. ಸ್ವಲ್ಪ 1-2 ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೇಕು. ಅದಾದ ನಂತರ ನೋಡಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಎಲ್ಲ ಕಲಿಬೇಕಲ್ವ, ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಉಪ್ಪು ಎಲ್ಲ ಬೆರಿಬೇಕು. ಚೆನ್ನಾಗಿ ಕೈಯಲ್ಲೇ ಕೈಯಲ್ಲಿ ಮಾಡ್ಕೊಳ್ತಾ ಇದ್ವಿ. ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಹಿಟ್ಟೆಲ್ಲ ಒಂದು ಹದಕ್ಕೆ ಬಂದಿದೆ ನೋಡಿ ಈ ಥರ. ಈಗ ಅದಾದ ನಂತರ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿದಿಬೇಕು ಚೆನ್ನಾಗಿ. ಅಂದರೆ ಜಾಸ್ತಿ ಮಿದಿಬಾರ್ದು, ಎಲ್ಲ ಜಾಸ್ತಿ ಮಿದ್ರೆ ಎಲ್ಲ ಪೀಸ್ ಆಗ್ತವೆ ಚಕ್ಲಿ. ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ. ನೋಡಿ ಈ ಥರ ಫೈನಲಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಈಗ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೀರು ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ ಈ ಥರ ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದರೆ ಜಾಸ್ತಿ ತೀರಾ ತೆಳ್ಳಗೆ ಕಲಿಸ್ಬಾರ್ದು, ಜಾಸ್ತಿ ಗಟ್ಟಿಗೆ ಕಲಿಸ್ಬಾರ್ದು. ಮೀಡಿಯಮಲ್ಲಿ ಇರಬೇಕು. ಸೊ ಫೈನಲಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳುವ ಬನ್ನಿ. ಅದಕ್ಕೆ ಕಲಿಸ್ಕೊಂಡು ಸಾಫ್ಟಾಗಿರಬೇಕು. ಹಾಗೆಯೇ ನೀರನ್ನು ನೋಡ್ಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಫೈನಲಾಗಿ ಯಾವ ಥರ ರೆಡಿ ಆಗುತ್ತೆ ಅಂತ ನೋಡಿ ಆಯಿತಾ. ಫೈನಲಾಗಿ ನೋಡಿ ಅದಕ್ಕೆ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸಿಕೊಂಡು ಅತಿಯಾಗಿ ನಾದಬಾರದು. ನಾದಿದರೆ ಚಕ್ಲಿ ಎಲ್ಲ ಹೊಡ್ಕೊಂಡು ಹೋಗುತ್ತೆ. ಈ ಥರ ಇರಬೇಕು, ಈ ಥರ ಅಷ್ಟೇ ಸಿಂಪಲಾಗಿ ಕಲಿಸ್ಕೊಬೇಕು. ಈಗ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಬಳ್ಕೊಂಡು ಈ ಥರ ನಮಗೆ ಎಷ್ಟು ಚಕ್ಲಿ ಹೋಳಿಗೆ ಇಡೋಕ್ಕಾಗುತ್ತೋ ಅಷ್ಟನ್ನು ತೆಗೆದುಕೊಂಡು ಸ್ವಲ್ಪ ಈ ಆಕಾರದಲ್ಲಿ ಮಾಡಿಕೊಂಡು ಇದನ್ನು ಹುಳ್ಳಲ್ಲಿ ಈ ಥರ ಪ್ರೆಸ್ ಮಾಡಿ ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಇದನ್ನು ಪ್ರೆಸ್ ಮಾಡಿಬಿಟ್ಟು ಎಣ್ಣೆ ಕಾದಿದೆ ಆಲ್ರೆಡಿ, ಪ್ಲೇಟ್ ಇಟ್ಟಿವಿ. ಈಗ ಬಿಡ್ತಾ ಇದೆ ನೋಡಿ. ನಮ್ಗೆ ಯಾವ ಥರ ಬೇಕಾದರೂ ಆ ಥರ ಚಕ್ಲಿ ಮಾಡ್ಕೋಬೋದು. ಇಲ್ಲ ಪೀಸ್ ಆದರೂ ಮಾಡ್ಕೋಬೋದು, ಇಲ್ಲ ರೌಂಡ್ಸ್ ಆದರೂ ಮಾಡ್ಕೋಬೋದು. ಅದನ್ನು ತೋರಿಸ್ತೀನಿ ಆಮೇಲೆ.
ನೋಡಿ ಈ ಥರ ಇದೆ. ಈಗ ನಾವು ಮನೇಲಿ ಒಬ್ಬೊಬ್ಬರೇ ಇರಬೇಕಾದ್ರೆ ನಾವೇ ಚಕ್ಲಿ ಮಾಡ್ಕೋಬೇಕು, ಬೇರೆಯವ್ರ ಸಪೋರ್ಟ್ ಬೇಡ ಅನ್ನಂಗಿದ್ರೆ ನಾವು ಹಿಟ್ಟೊಂದು ಕಲಸಿಟ್ಕೊಂಬಿಟ್ಟು ಡೈರೆಕ್ಟಾಗಿ ಈ ಥರ ಬಾಣಲಿಯಲ್ಲಿ ಈ ಥರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಆರಾಮ ಅನಿಸುತ್ತೆ. ಯಾರದೇ ಸಪೋರ್ಟ್ ಇಲ್ಲದಂಗೆ ನಾವು ಒಬ್ಬಂಟಿನೇ ಚಕ್ಲಿ ಎಲ್ಲ ಮಾಡಿ ಮನೇಲಿ ಸಂಜೆ ಮಕ್ಕಳು ಬರೋ ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೋಬೋದು. ಈ ಥರ ಬರುತ್ತೆ ಫೈನಲಾಗಿ. ನಾವು ಇದಕ್ಕೆ ಈಗ ಮನೆಯಲ್ಲೇ ಎಲ್ಲ ರೆಡಿ ಮಾಡಿರೋದ್ರಿಂದ ನೋಡಿ ಒಳ್ಳೆ ಬೆಣ್ಣೆ ಥರ ಕರ್ಗಿ ಮುರುಕಾಗಿರುತ್ತೆ ಇದು. ಹಂಗಾಗಿ ಇದಕ್ಕೆ ಸೋಡಾ ಅವಶ್ಯಕತೆ ಇಲ್ಲ, ಬೇರೆ ಎಣ್ಣೆ ಡಾಲ್ಡಾ ಅವಶ್ಯಕತೆ ಇಲ್ಲ, ಎಲ್ಲ ಮನೆಯಿಂದ ಮಾಡಿರೋದು. ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ಬರ್ತಿದೆ ಚಕ್ಲಿ. ನಮಗೆ ಯಾವ ಥರ ಬೇಕು ಅದನ್ನು ಎಣ್ಣೆಲೆ ನಾವು ಚಕ್ಲಿಗಳು ಎಣ್ಣೆ ಹತ್ರ ಇಟ್ಕೊಂಡು ಹೊತ್ಕೋಬೇಕು. ನಮ್ಗೆ ಯಾವ ಥರ ಬೇಕಾದ್ರೆ ಪೀಸ್ ಬೇಕಾದ್ರೆ ಮಾಡ್ಕೋಬೇಕು, ಇಲ್ಲಾಂದರೆ ರೌಂಡ್ ಶೇಪಲ್ಲಿ ಆದರೂ ಮಾಡ್ಕೋಬೋದು. ನೋಡಿ ನಾವು ಎಷ್ಟು ದೊಡ್ಡದು ಮಾಡ್ಕೊಂಡಿದ್ವಿ. ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾಫಿ ಜೊತೆ ಇಟ್ಟರೆ ಸೂಪರಾಗಿರುತ್ತೆ. ನೋಡಿ ಬಿಸಿ ಬಿಸಿ ಕಾಫಿಗೂ ಹಾಗೆ ಚಕ್ಲಿ ತಿಂತಾಯಿದ್ರೆ ಆಹಾ ಅದ್ರ ರುಚಿನೇ ಬೇರೆ. ಬಿಸಿ ಬಿಸಿ ಕಾಫಿ ಹಬೆ ಹೊಡಿತಾ ಇದೆ ನೋಡಿ. ಇದಕ್ಕೆ ವಾಯ್ಸ್ ಓವರ್ ಕೊಡಬೇಕು. ಹಾಗೆ ನನ್ನ ಮಗ ಕಿರಿಕಿರಿ ಅಂತ ಫೈನಲ್ ಸೌಂಡ್ ಮಾಡ್ತಾ ಇದ್ದಾನೆ. ಆದರೆ ವೀಡಿಯೋ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ. ಈಸಿಯಾಗಿ ಮಾಡ್ಬೋದು. ಇದೇನು ಮನೇಲಿರೋ ಐಟಮ್ಸೇ ತೊಗೊಂಡು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಆಯಿತಾ. ನಮ್ಮ ಅಜ್ಜಿ ಇವಾಗ ರಿವ್ಯೂ ಕೊಡುತ್ತೆ ನೋಡಿ ಬನ್ನಿ. ಟೇಸ್ಟು ಸೂಪರಾಗೈತೆ, ಗೀತಮ್ಮ ಮಾಡಿರೋದು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಅಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಓಕೆ, ಬಾಯ್ ಆಲ್.